ನಾವು ನಮಗೆ ನಿಮ್ ಸಪೋರ್ಟ್ ಏನು ಬೇಕಾಗಿಲ್ಲ. ಎಲೆಕ್ಷನ್ ಅಲ್ಲಿ ನಿಮ್ ಸಪೋರ್ಟ್ ಕೇಳೋದಿಕ್ಕೆ ನಾವು ಇಲ್ಲಿ ಬಂದಿಲ್ಲ. ನಿಮ್ ಸಮಸ್ಯೆ ಇದೆ, ಈ ಸಮಸ್ಯೆ ನೀವು ನಮ್ಮ ಅಣ್ತಮ್ಮಂದ್ರೆ ನಿಮ್ ಸಮಸ್ಯೆಗಳಾಗಿದೆ, ಅಕ್ಕಂಗಿರು ಅಣ್ತಮ್ಮಂದ್ರು ಈ ಸಮಸ್ಯೆ, ಇದು ಸರ್ಕಾರ ಈ ಸಮಸ್ಯೆ ಸೃಷ್ಟಿ ಮಾಡಬಾರ್ದು, ನಿಮ್ಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಸಾಧ್ಯ ಆದ್ರೆ ಕೊಡ್ಸೋಣ ಅಂತ ಬಂದಿರುವಂತದ್ದು. ನಮ್ಗೆ ನಿಮ್ ಸಪೋರ್ಟ್ ಯಾವಾಗ ಬೇಕು? ಇವಾಗ ನಿಮ್ಮ ಪರವಾಗಿ ನಾವೇನಾದ್ರು ಮಾತುಕತೆಗೆ ಹೋದಾಗ್ಲೋ ಅಥವಾ ವಿಚಾರ ಹೋದಾಗ್ಲೋ ಒಂದು ಒಗ್ಗಟ್ಟಲ್ಲಿರ್ಬೇಕು ಅಷ್ಟೇ. ಗೊತ್ತಾಯ್ತೇನ್ರಮ್ಮ? ಒಗ್ಗಟ್ಟಲ್ಲಿರ್ಬೇಕಪ್ಪ. ಒಬ್ರು ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ತರಕ್ ಆಗ್ಬಾರ್ದು, ಒಂದೊಂದ್ ಕಡೆಗೆ ಒಂದೊಂದ್ ಎಳಿಬಾರ್ದು. ಮತ್ತೆ ಆಗ್ಲಾ ನಮ್ ವಿಚಾರ ಹೇಳಿದೀವಿ. ಸರ್ಕಾರ ತಾತ್ಕಾಲಿಕ ನೇಮಕಾತಿಗಳನ್ನು ಮಾಡ್ಕೊಳ್ಳುವಾಗ್ಲೂ ಒಂದಷ್ಟು ಪ್ರೊಸೀಜರ್ ಫಾಲೋ ಮಾಡ್ಬೇಕು. ಆದ್ರೆ ದಿನಗೂಲಿ ನೌಕರರಂತ ಮಾಡ್ಕೊಂಡು 20 ವರ್ಷ 25 ವರ್ಷ 30 ವರ್ಷ ಕೆಲಸ ಮಾಡಿದ್ದಾರೆ ಪ್ರಾಣಿಗಳ ಜೊತೆಗೆ. ಅವ್ರಿಗೆ ಇವತ್ತು ಅವ್ರಿಗೆ ಯಾವ್ದೇ ಬೇರೆ ಉದ್ಯೋಗ ನೋಡ್ಕೊಳಕ್ ಆಗ್ಲಿಲ್ಲ. ಈಗ ವಿಲೇಜ್ ಅಕೌಂಟೆಂಟ್ ಆಗಿ ಸೆಕ್ರೆಟರಿ ಅಂತಾರಲ್ಲ ಹಳ್ಳಿಗಳಲ್ಲಿ, ವಿಲೇಜ್ ಅಕೌಂಟೆಂಟ್ ಆದ್ಮೇಲೆ 10-12 ವರ್ಷ ಆದ್ಮೇಲೆ ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗ್ತಾರೆ. ಇನ್ನೊಂದ್ 5-10 ವರ್ಷ ಆದ್ಮೇಲೆ ಇನ್ನೊಂದ್ ಪೋಸ್ಟ್ ಹೋಗ್ತಾರೆ. ಅದಾದ್ಮೇಲೆ ಶಿಸ್ತೆದಾರು ಆಗ್ತಾರೆ. ಅದಾದ್ಮೇಲೆ ಡೆಪ್ಟಿ ತಹಸೀಲ್ದಾರು ಅಥವಾ ಅಡಿಷನಲ್ ಏನೋ ಬೇರೆ ಅಸಿಸ್ಟೆಂಟ್ ತಹಸೀಲ್ದಾರ್ ಈಗ ಹಾಕೊಂಡು ತಹಸೀಲ್ದಾರ್ ತನಕ ಹೋಗ್ತಾರೆ. ನೀವೇನಾಗಿದ್ದೀರಾ? ಏನು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅದೇ ಕೆಲಸದಲ್ಲಿ ಇದ್ದೀರಾ ಸಾಯೋ ತನಕ. ಸಾಯೋ ತನಕ ಅಂದ್ರೆ ರಿಟೈರ್ಡ್ ಆಗೋ ತನಕ. ಈಗ ಅವ್ರಂತವ್ರ ಪಾಪ ಮೊನ್ನೆ ಸತ್ತೋಗಿದ್ರೆ ಸಾಯೋ ತನಕ ಅಂತ ಹೇಳ್ಬೋದು. ಅದೇ ಕೆಲಸ. ನಿಮಗೆ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡೋದಿಕ್ಕೆ ಈಗ ಒಂದಷ್ಟು ವಯಸ್ಸಾದ್ಮೇಲೆ ಅದು ಆಗೋದಿಲ್ಲ. ಬೇರೆ 40-45 ವರ್ಷ ಆದ್ಮೇಲೆ ಬೇರೆ ಯಾವ ಫ್ಯಾಕ್ಟ್ರಿ ಕರ್ಕೊಳ್ತಾರೆ? 22-23 ವರ್ಷ ಆಗಿರೋರು ಇವ್ನ ಕಲ್ಸಿ ಇನ್ನೊಂದ್ 20 ವರ್ಷ ನಮ್ ಜೊತೆಗೆ ಇಟ್ಕೊಳ್ಬಹುದು ಅಂತ ಕರ್ಸ್ಕೊಳ್ತಾರೆ. ನಿಮ್ 40-45 ವರ್ಷ 50 ವರ್ಷ ಆಗಿರೋ ಫ್ಯಾಕ್ಟ್ರಿ ಕರ್ಸ್ಕೊಂಡು 5-6 ವರ್ಷ ಆಗೋಷ್ಟೊತ್ತಿಗೆ ಅವನಿಗೆ ಕೆಲಸನೂ ಟೈಮ್ ಮುಗ್ದಿರುತ್ತೆ, ವಯಸ್ಸು ಮುಗ್ದಿರುತ್ತೆ, ಕಾಲೇನು ಬಂದಿರುತ್ತೆ. ಹಾಗಾಗಿ 5-10-15 ವರ್ಷ ಆದ್ಮೇಲೆ ಅದೇ ಕೆಲಸದಲ್ಲಿ ಇದಾನಂದ್ರೆ ಅವ್ರು ಬಹುತೇಕವಾಗಿ ಬೇರೆ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಸರ್ಕಾರ ಇವತ್ತು ಇದನ್ನೆಲ್ಲ ಗಮನಿಸ್ಕೊಂಡು ನಿಮ್ಮನ್ನ ರೆಗ್ಯುಲರೈಸ್ ಮಾಡಿ ಸರ್ಕಾರಿ, ಯಾಕಂದ್ರೆ ನೀವು ಮಾಡ್ತಾ ಇರೋದು ಸಾರ್ವಜನಿಕ ಸಂಸ್ಥೆಯಲ್ಲಿ, ಪ್ರೈವೇಟ್ ಕಂಪನಿ ಅಲ್ಲ. ಬರೀ ಲಾಭಕ್ಕಾಗಿ ಯಾರನ್ನ ಹೆಂಗ್ ಬೇಕಾದ್ರೂ ನಾನು ದುಡಿಸ್ಕೊಳ್ತೀನಿ ಅದಕ್ಕೂ ಅವಕಾಶ ಇಲ್ಲ. ಇವತ್ತು ಒಂದು ಫ್ಯಾಕ್ಟ್ರಿ ಮಾಡಿದ್ರು ಕಾನೂನಿನ ಪ್ರಕಾರನೇ ಸಂಬಳ ಕೊಡ್ಬೇಕು. PF ESI ಎಲ್ಲಾ ಕೊಡ್ಬೇಕು. ನಿಮ್ಗೆ ಅದು ಇದ್ದಂಗಿಲ್ಲ. ಇದೆಯಾ ESI? ಇದೆಯಾ ESI? ಇದೆಯಾ? ಹಾ, ಆ ತರಕ್ಕೆ ಅವೆಲ್ಲಾ ಕೊಡ್ಬೇಕು ಕಾನೂನು ಬದ್ಧವಾಗಿ. ಆದ್ರೆ ಒಂದ್ ನಿಮಿಷ ಇರೋಣ, ಕೂತ್ಕೊಳ್ಳಪ್ಪ. ನಿನಗೆ 21,000 ಮುಗಿದ್ಮೇಲೆ ಏನ್ ಬರಲ್ಲ ನಿನಗೆ. CGSD CGSD ಅದು. ಸೊ ಎಷ್ಟೋ ಜನಕ್ಕೆ ನಿಮಗೆ ಸೌಲಭ್ಯಗಳು ಇಲ್ಲ. ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತಾರೆ, ಏನು ನಿವೃತ್ತಿ ಆದ್ಮೇಲೆ ಏನೋ ಒಂದಷ್ಟು ದುಡ್ಡು ಬರೋದು ಅಥವಾ ಏನಂತಾರೆ ಅದು ಪಿಂಚಣಿ ಬರೋದು, ಪೆನ್ಷನ್ ಬರೋದು, ಅದು ಇಲ್ಲ. ಸರ್ಕಾರ ಯಾವುದೇ ಜನರನ್ನ ನೇಮಕಾತಿ ಮಾಡ್ಕೊಂಡ್ರೆ ಅವ್ರಿಗೆ ಅವರ ಪೂರ್ಣ ಹೊಣೆ ಸರ್ಕಾರದ್ದಾಗ್ಬೇಕು. ಇವತ್ತು ನಿಮ್ಗೆ ಅದಾಗಿಲ್ಲ. ನೀವೆಲ್ಲ ಇಡೀ ದೇಶದಲ್ಲೇ ಅತ್ಯಂತ ಒಳ್ಳೆ ಝೂ ಅಂದ್ರೆ ಯಾವ್ದು? ಬನ್ನೇರುಘಟ್ಟ ಝೂ. ಬನ್ನೇರುಘಟ್ಟ ಝೂ ನಲ್ಲಿ ಕೆಲಸ ಮಾಡೋರು ಅಲ್ಲಿರೋ ಪ್ರಾಣಿಗಳಿಗಿಂತ ಕಡೆಯಾಗಿರ್ತಾರೆ. ಅಂದ್ರೆ ನೀವು ನೋಡ್ಕೊಳ್ಳೋ ಪ್ರಾಣಿಗಳಿಗೆ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ, ಅರೆ ಪ್ರಾಣಿಗಳು ನೋಡ್ಕೊಳ್ಳೋ ಮನುಷ್ಯರನ್ನ ಹಾದಿ ಬೀದಿಲಿ ಹೋಗೋ ನಾಯಿಗಳ ತರ ನೋಡ್ಕೊಳ್ತಾರೆ, ಪ್ರಾಣಿಗಳ ತರ ನೋಡ್ಕೊಳ್ತಾರೆ ಅಂತ ಹೇಳಕ್ ಆಗ್ಲಕ್ಕಾದ್ರೆ ನೀವು ಪ್ರಾಣಿಗಳ ಮುತುವರ್ಜಿನ ನೋಡ್ಕೊಳ್ತೀರಲ್ಲ. ಇದು ತಪ್ಪಬೇಕು, ಈ ಶೋಷಣೆ ತಪ್ಪಬೇಕು. ಅದಕ್ಕೆ ನೀವೆಲ್ಲ ಹೋರಾಟ ಮಾಡಿದೀರಾ. 8ನೇ ತಾರೀಕು ಒಂದು ಕೇಸ್ ಇದ್ದಂಗಿದೆ, ಅದ್ರಲ್ಲಿ ಬರುತ್ತೆ. ಮತ್ತೆ ಅದನ್ನ ಬಿಟ್ಟು ಹೊರತುಪಡಿಸಿ ಆ ಕೇಸ್ ಯಾರಿಗ ಅಪ್ಲೈ ಆಗುತ್ತೆ ಅದನ್ನ ಹೊರತುಪಡಿಸಿ ಒಂದಷ್ಟು ದಿನಗೂಲಿ ನೌಕರರು ಇದಾರಲ್ಲ, ಎಲ್ರಿಗೂ ಒಂದಷ್ಟು ನ್ಯಾಯ ಆಗ್ಬೇಕಲ್ವಾ. ಆಮೇಲೆ ಸರ್ಕಾರ ನೇಮಕಾತಿ ಮಾಡ್ಕೊಳ್ಳೋವಾಗ ನಮ್ಮಲ್ಲಿ ರಿಸರ್ವೇಶನ್ ಇರುತ್ತೆ. ಜನರಲ್ ಕ್ಯಾಟಗರಿ ಇರೋರ್ಗಿಷ್ಟು, SC-ಗಿಷ್ಟು, ST-ಗಿಷ್ಟು, ಆಮೇಲೆ OBC-ಗಿಷ್ಟು ಅಂತ ಆ ರೀತಿನಲ್ಲಿ ಉದ್ಯೋಗ ಕೊಡ್ಬೇಕು. ಇವಾಗ ದಿನಗೂಲಿ ನೌಕರ ನೇಮಕ ಮಾಡ್ಕೊಳ್ಳೋದಿಕ್ಕೆ ಅವೆಲ್ಲ ನೋಡೋದಿಲ್ಲ. ಯಾರು ಸಿಗ್ತಾರೋ ಯಾವ್ದೋ ಏಜೆನ್ಸಿ ಮೂಲಕ ಹೆಂಗೋ ತಗೊಂಡ್ಬಿಡ್ತಾರೆ. ಆಮೇಲೆ ಅವ್ರನ್ನ ರೆಗ್ಯುಲರೈಸ್ ಮಾಡ್ಬೇಕು ಅಂದ್ರೆ ಇದೆಲ್ಲ ಬರುತ್ತೆ. ಯಾವ್ದು? ರಿಸರ್ವೇಶನ್. ಇಷ್ಟು ಜನ ಈ ಕ್ಯಾಸ್ಟ್ಗೆ ಇಷ್ಟು ಕೊಡ್ಬೇಕು ಅಂತ. ಅವಾಗ ಇದು ತಗೊಳ್ಳೋವಾಗ ಆಗಿಲ್ವಲ್ಲ. ಹಾಗಾಗಿನೇ ಸರ್ಕಾರ ಬೇಕು ಅಂತ ಇದನ್ನ ಮುಂದೆ ಇಟ್ಕೊಂಡು ರೆಗ್ಯುಲರೈಸ್ ಮಾಡಕ್ ಆಗೋದಿಲ್ಲ, ನಿಮಗೆ ಸರ್ಕಾರಿ ನೌಕರರನ್ನು ಪರಿಗಣಿಸೋದಿಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಏನ್ ಬೇಕಾದ್ರೂ ಮೋಸ ಮಾಡೋದಿಕ್ಕೆ ಇವತ್ತು ಸರ್ಕಾರಗಳು ವ್ಯವಸ್ಥೆಗಳು ಸಿದ್ಧ ಇದ್ದಾವೆ. ಹಾಗಾಗಿ ಆಗ್ಲೇ ನಾನು ಹೇಳ್ದಂಗೆ ಏನಾದ್ರೂ ಟೆಂಪ್ರರಿ ತಗೊಂಡಾಗ ಯಾರೋ ಒಬ್ರು, ಈಗ ಯಾರೋ 4 ಜನ ಇದಾರೆ ಕೆಲಸ ಮಾಡೋರು, ಇಬ್ರು ಯಾವ್ದೋ ಕಾರಣಕ್ಕೆ ಬಿಟ್ರು, ಇನ್ನಿಬ್ರು ಬೇಕಲ್ವಾ. ಇವತ್ತು ಅದು ಸರ್ಕಾರ ಮಾಡ್ದಂಗೆ ಪ್ರೊಸೀಜರ್ ಮಾಡಿ ಅಪ್ಲಿಕೇಶನ್ಗೆ ಕರೆದು ಇಂಟರ್ವ್ಯೂ ಮಾಡಿ ಎಕ್ಸಾಮ್ ಇಟ್ಟು ಮಾಡಕ್ ಆಗಲ್ವಲ್ಲ. ತಕ್ಷಣಕ್ಕೆ ಯಾರಿಬ್ರು ತಗೊಳ್ಬೇಕಲ್ಲ. ಅದು ಪರವಾಗಿಲ್ಲ, ಅದು 6 ತಿಂಗಳು 1 ವರ್ಷನೋ ಕೊಟ್ಟು ಮಾಡ್ತಾರೆ. ಈಗ ನಾನು ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಒಂದು ಉದಾಹರಣೆ ಹೇಳ್ತೀನಿ. ನನಗೆ ನನ್ನ ಜೊತೆಗೆ ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಿದ್ದವನ್ಗೆ ಎಷ್ಟು ಕೊಡ್ತಾ ಇದ್ರು ಅದಕ್ಕಿಂತ ಡಬಲ್ ಕೊಡ್ತಾ ಇದ್ರು ನನಗೆ.
ಆದ್ರೆ ನನ್ಗೆ ಯಾವ್ದು ಗ್ಯಾರಂಟಿ ಇಲ್ಲ. ಇವತ್ತೇ ಬೇಕಾದ್ರೆ ನೀನ್ ಹೋಗು ಅನ್ಬೋದು, ತೆಗಿಯೋವಾಗ ನನ್ಗೇನೊಂದು ಗ್ಯಾರಂಟಿ ಇರ್ತಾ ಇರ್ಲಿಲ್ಲ. ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡೋವಾಗ ಅಲ್ಲಿ ಗಂಟೆಗೆ 5,000 ರೂಪಾಯಿ ಸಂಬಳ, ಗಂಟೆ ದಿವ್ಸಕ್ಕೆ ಒಂದ್ ಅನ್ಕೊಳ್ಳೋಣ, ನಿಮ್ಗೆ ಲೆಕ್ಕ ಗೊತ್ತಾಗೋಂಗೆ. ದಿವ್ಸಕ್ಕೆ 5,000 ರೂಪಾಯಿ ಸಂಬಳ ಇದ್ರೆ ಯಾರಿಗೆ, ಅಲ್ಲಿ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಎಲ್ಲ ಇರೋ ಎಂಪ್ಲಾಯಿಗೆ, ನನಗೆ 10,000 ರೂಪಾಯಿ ಇತ್ತು. ಆದ್ರೆ ನಾನು ಒಂದ್ ದಿವಸ ಕೆಲಸ ಮಾಡ್ಲಿಲ್ವಾ, ಅದಿಲ್ಲ. ಅವ್ನಿಗೇನು ಅವ್ನ್ ರಜಾ ಸಿಕ್ತಿತ್ತು, ನನ್ ರಜಾ ಇಲ್ಲ. ಹೀಗೆ ಅದು ಟೆಂಪ್ರರಿ. ಅದಾದ್ಮೇಲೆ ಮುಂದಕ್ಕೆ ಬೇಕು ಅನ್ನೋವಾಗ ಏನ್ ಮಾಡ್ತಿದ್ರು, ಅದೇ ಕಂಪ್ನಿಲೇ ಬೇಕಾದ್ರೆ ತಗೊಳ್ತಾ ಇದ್ರು. ಇದು ನಮ್ ರಾಜ್ಯದಲ್ಲಿ ಇವತ್ತು ಇಲ್ಲಿರೋ ಹೊರಗುತ್ತಿಗೆ ನೌಕರರು ಸೇಮ್ ಅಷ್ಟೇ. ಈ CL EL ಏನು ಇಲ್ಲ. ಅವ್ರಿಗೆ ಇವ್ರ ಸರ್ಕಾರ ಎಲ್ಲ ಕೊಡ್ಬೇಕಾಗಿರೋದು, ಏಜೆನ್ಸಿ ಕೊಡ್ಬೇಕು, ಏಜೆನ್ಸಿ ಕೊಡ್ಬೇಕು. ಅದು ಕೊಡ್ತಾ ಇಲ್ಲ. ಯಾಕಂದ್ರೆ ಎಷ್ಟೋ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಇವೆಲ್ಲ ಗಮನಿಸೋದಿಲ್ಲ. ಹಾಗಾಗಿ ಇವತ್ತು ಇವಾಗ 2 ವರ್ಷ 3 ವರ್ಷ 5 ವರ್ಷದಿಂದ ಒಳಗಡೆ ಬಂದಿರೋದು ಒಂದ್ ಕಡೆ ಇಡೋಣ. ಆದ್ರೆ 15 ವರ್ಷ 20 ವರ್ಷ 25 ವರ್ಷದಿಂದ ನೀವು ದುಡಿತಿದ್ದೀರಲ್ವಾ, ನಿಮಗೆ ಸರ್ಕಾರ ಇಲ್ಲಿ ತನಕ ಮೋಸ ಮಾಡ್ಕೊಂಡೇ ಬಂದಿದೆ. ಅದ್ ಯಾರಾದ್ರೂ ಇರ್ಲಿ, ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬಹುದು, ಮಂತ್ರಿಗಳಿರ್ಬಹುದು, ಅಥವಾ ಇನ್ಯಾರೋ ಇರಬಹುದು, ಸರ್ಕಾರ ಇಷ್ಟು ದೀರ್ಘಾವಧಿ ಕಾಲದಲ್ಲಿ ಯಾರನ್ನೇ ಆಗ್ಲಿ ಕೆಲ್ಸಕ್ಕೆ ಇಟ್ಕೊಂಡು ದಿನಗೂಲಿ ನೌಕರರಾಗಿ ಮಾಡೋದಿದೆಯಲ್ಲ, ಅದು ಪರಮ ಪಾಪದ ಕೆಲಸ, ಅದು ನೀಚ ಕೆಲಸ. ಆ ತರ ಮಾಡುವಂತ ಸರ್ಕಾರಗಳಲ್ಲ, ಅವು ಶೋಷಣೆ ಮಾಡುವಂತಹ ದುಷ್ಟ ಶಕ್ತಿಗಳು. ಆ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ನಿಮ್ಗೆ ಏನ್ ಸಹಾಯ ಬೇಕೋ ಅದ್ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಅಧಿಕಾರಿಗಳ ಜೊತೆನು, ಈಗ ಯಾರೋ ಒಬ್ರು ಆಫೀಸರ್ ಇಬ್ರು ಸಿಕ್ಕಿದ್ರು, ಇಲ್ಲ 8ನೇ ತಾರೀಕು ನಡೆಯುವಂತ ಕೇಸ್ ಏನಿದೆ ಅವತ್ತು ಇವ್ರ ಪರವಾಗಿ ಬರೋ ಚಾನ್ಸ್ ಇದೆ, ಇವ್ರ ಪರವಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸರಿ, ಅವ್ರ ಪರವಾಗಿ ಆದ್ಮೇಲೆ ಮುಂದಕ್ಕೇನು ಮಿಕ್ಕವ್ರದೇನು, ಅವ್ರ ಅದನ್ನ ಹೇಳ್ತಾ ಇದ್ದೆ ನಾನು ಅವ್ರಿಗೆ. ನೋಡಿ, ಇಲ್ಲೊಂದ್ 100 ಜನ ಇರ್ತಾರೆ, 100 ಜನನು ಸೇರಿ ನನ್ಗೊಂದ್ ಕೋಟಿ ಕೊಡ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಒಂದ್ ಕೆಲಸ, ಒಳ್ಳೆ ಕೆಲಸ ಆಗ್ತಾ ಇದೆಯಲ್ಲ, ಗೌರ್ಮೆಂಟ್ ಕೆಲಸ ಆಗ್ಬಿಡುತ್ತಲ್ಲ ಇವಾಗ. ಹಾಗಾಗಿ ಅವ್ರು ಕೊಡ್ಲಿಲ್ಲ ಅಂದ್ರೆ, ನನ್ನ ಮಕ್ಳು ಕೊಡ್ಲಿಲ್ವಲ್ಲ, ನಾನು ಅಪೀಲ್ ಹೋಗ್ತೀನಿ. ಇದು ನಡೀತಾ ಇರೋದು ಗೌರ್ಮೆಂಟ್ ಗಳಲ್ಲಿ. ಅಪೀಲ್ ಕೋರ್ಟ್ ಹೇಳಿದ್ಮೇಲೆನು, ಒಂದ್ ಹಂತದ ಕೋರ್ಟ್ ಹೇಳಿದ್ಮೇಲೆ ಅಪೀಲ್ ಹೋಗೋದಕ್ಕೆ ಅವಕಾಶ ಇದೆಯಲ್ಲ. ಯಾಕೆ ಹೋಗ್ತಾರೆ ಅಪೀಲು? ಲಂಚ ಕೊಟ್ಟಿಲ್ಲ ನಮಗೆ, ಇವ್ರಿಗೇನೋ ಯಾವ್ದೋ ಮೊನ್ನೆ ಒಬ್ಬ ಲೋಫರ್ ನಮ್ಮ ಮನೆ ಹತ್ರನೇ ಒಬ್ಬ ಹೇಳ್ತಾ ಇದ್ನಂತೆ, ಅಯೋಗ್ಯ ವಾಲಂಟ್ರಿ ಕೆಲಸ ಮಾಡೋದಕ್ಕೆ ಬಂದಿರೋನು, ನಾನೆಲ್ಲ ಇದ್ ಮಾಡ್ತಾ ಇದ್ದೀನಿ, ನಿಮ್ಗೇನೋ ಅನುಕೂಲ ಮಾಡ್ಕೊಡ್ತೀನಿ, ನನ್ಗೆ ಇವಾಗ ಕೆಲಸ ಇಲ್ಲ, ರಿಟೈರ್ಡ್ ಆಗ್ಬಿಟ್ಟಿದ್ದೀನಿ, ಹಾಗಾಗಿ ನೀವು ತಿಂಗಳು ನಾನು ನೋಡ್ಕೊಳ್ಬೇಕು ಅಂತಾನಂತೆ. ಬಂದಿರೋದು ಸೇವೆ ಮಾಡೋದಿಕ್ಕೆ, ಅವ್ನು ಇಲ್ದಿದ್ರು ಬೇರೆ ಯಾರೋ ಮಾಡ್ತಾ ಇದ್ರು. ಈ ತರ ಲೋಫರ್ಗಳು ಅವ್ರೇನು ರಿಟೈರ್ಡ್ ಆಗಿ ಸಾಯೋದಿಕ್ ನಾಳೆ ನಾಳಿದ್ದು ಸಾಯೋ ಅಂತ ಹಲ್ಕಾಗಳೇ ಹಿಂಗ್ ಮಾಡ್ತಾರೆ. ಇವತ್ತು ಗೌರ್ಮೆಂಟ್ ಕೆಲಸದಲ್ಲಿ ಇರೋರು ಸುಮ್ನೆ ಇರ್ತಾರೇನಪ್ಪ? ಅಪೀಲ್ ಯಾಕೆ ಹೋಗೋದು? ಸರ್ಕಾರಕ್ಕೇನೋ ನಷ್ಟ ಆಗಿದೆ ಅಂದಾಗಲ್ವಾ? ಗೌರ್ಮೆಂಟ್ ಕೋರ್ಟ್ ಏನೋ ತೀರ್ಪು ಕೊಟ್ಟಿದೆ, ಆ ತೀರ್ಪಿಂದ ಸರ್ಕಾರಕ್ಕೂ ಸಂಸ್ಥೆಗೂ ಅಪಾರವಾದ ನಷ್ಟ ಆಗುತ್ತೆ, ಅನ್ಯಾಯ ಆಗುತ್ತೆ ಅಂದಾಗ, ಇಲ್ಲಾಂದ್ರೆ ಯಾಕೆ ಹೋಗ್ತಾರೆ ಅಪೀಲು? ನೀವೆಲ್ಲ ಸೇರಿ ನಮಗೆ ಕೊಡ್ಬೇಕಾದ್ರು ಮಾಮೂಲು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇದು ಇರುತ್ತೆ. ಹಾಗಾಗಿ ಅಂತ ವಿಚಾರಗಳು ಬಂದಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತಾಡ್ತೀವಿ, ಸಲಕ್ಕೆ ಬಿಡೋದಿಲ್ಲ. ಆದ್ರೆ ಆಗ್ಲೇ ಹೇಳ್ದಂಗೆ, ನಿಮ್ದು ಒಂದಷ್ಟು ಜನಕ್ಕೆ ಒಂದಷ್ಟು ನ್ಯಾಯ ಸಿಗ್ಬೋದು, ಇನ್ನೊಂದಷ್ಟು ಜನಕ್ಕೆ ಸಿಗದೆ ಹೋಗ್ಬೋದು ತಕ್ಷಣಕ್ಕೆ. ಆದ್ರೆ ನೀವು ಎಷ್ಟ್ ದಿವಸ ಆಗುತ್ತೋ ಅಷ್ಟು ದಿವಸ ಇರೋ ತನಕ ಇಲ್ಲಿ ಕೆಲಸ ಮಾಡೋ ತನಕ ನಿಯತ್ತಾಗಿ ಕೆಲಸ ಮಾಡ್ಬೇಕು. ಅವ್ರು ಸುರೇಶ್ ಹೇಳ್ದಾಗೆ ನೀವೇ ತಪ್ಪು ಮಾಡ್ಕೊಂಡು, ಬಹಳ ಕಡೆಗಳಲ್ಲಿ, ನಮ್ದು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಗೊತ್ತಲ್ವ, ಬೊಮ್ಮಸಂದ್ರ ಲೋಕಲ್ ಅವ್ರು ಯಾರು ಫ್ಯಾಕ್ಟ್ರಿ ಅವ್ರು ತಗೊಳ್ತಾ ಇರ್ಲಿಲ್ಲ ಒಂದಷ್ಟು ವರ್ಷ ಆದ್ಮೇಲೆ. ಯಾಕೆ ಸ್ಟ್ರೈಕ್ ಮಾಡ್ತಾರೆ, ರಾಜಕೀಯ ಮಾಡ್ತಾರೆ, ಯೂನಿಯನ್ ಮಾಡ್ಕೊಳ್ತಾರೆ, ಬಂದ್ ಮಾಡ್ತಾರೆ. ಅವನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಂದಿರ್ತಾನೆ. ಇವನ್ ಯಾವನು, ನನ್ ಲೋಕಲ್ ನಮ್ಮ ಅಪ್ಪಂದೇ ಜಮೀನ್, ಇದು ನಂದೇ ಜಮೀನು, ನೀನ್ ಹೇಳ ನನ್ನ ಕೈಲಿ ಕೆಲಸ ಮಾಡಿಸ್ಬಾರ್ದು, ಈ ತರ ದಿಮಾಕಲ್ಲಿ ಇರ್ತಾರೆ. ಆ ದಿಮಾಕಲ್ಲಿ ಇದ್ದಾಗ ಅವ್ರೇನೋ ಯಾಕಂದ್ರೆ ದುಡ್ಡು ಕೊಟ್ಟು ಬಂದಿರೋನು, ಅವನು ಕಷ್ಟಪಟ್ಟು ಅವನು ದುಡ್ಡು ತಂದಿರ್ತಾನಲ್ಲ, ಇವನು ಈ ತರ ಮಾಡಿದ್ರೆ ಅವ್ನು ಇಟ್ಕೊಳಕ್ ಆಗುತ್ತಾ? ಹಾಗಾಗಿ ಏನು ಆಕ್ಷನ್ ತಗೊಂಡಾಗ ಊರವ್ರನ್ನೆಲ್ಲ ಸೇರಿಸಿ, ಕಂಪ್ನಿಯವ್ರನ್ನೆಲ್ಲ ಸೇರಿಸಿ, ಕೆಲಸದವ್ರನ್ನೆಲ್ಲ ಸೇರಿಸಿ ಗಲಾಟೆ ಮಾಡ್ಬಿಡ್ತಾರೆ. ಮಾಡ್ತಾ ಬಂದಿರೋದ್ರಿಂದ ಎಷ್ಟೋ ಕಡೆ ಲೋಕಲ್ ಅಲ್ಲಿ ಯಾವ ಕಂಪನಿಯವರು ತಗೊಳಕ್ ಇಷ್ಟಪಡಲ್ಲ. ಯಾಕಂದ್ರೆ ಲೋಕಲ್ ಅಂದ್ರೆ ಡೇಂಜರ್ ಅಂತ. ಇವ್ರು ಯಾವಾಗ ಸ್ಟ್ರೈಕ್ ಮಾಡ್ತಾರೆ, ಯಾವಾಗ ಗಲಾಟೆ ಮಾಡ್ತಾರೆ. ಅದ್ರ ಜೊತೆಗೆ ಇವಾಗ ಏನೇನೋ ಸಂಘ ಸಂಸ್ಥೆಗಳೆಲ್ಲ ಉಟ್ಕೊಂಡ್ಬಿಟ್ಟಿವೆ. ಅದಕ್ಕೆ ಆ ಹಬ್ಬಕ್ಕಿಷ್ಟು, ಈ ರಾಜ್ಯೋತ್ಸವಕ್ಕಿಷ್ಟು ಅಂತೆಲ್ಲ ಹೋಗಿ ಕಲೆಕ್ಷನ್ ಮಾಡ್ತಾರೆ. ಇಂತಹ ಸಮಸ್ಯೆಗಳು. ಹಾಗಾಗಿ ನೀವು ಅಷ್ಟೇ, ಅವ್ರು ಯಾರೋ ಕೇಳ್ತಾ ಇದ್ರಂದ್ರೆ, ಸ್ವಲ್ಪ ವಯಸ್ಸಾಗಿರೋರ್ಗೆ, ಈತನೂ ದಿನಗೂಲಿ, ಈಗ ಇವರು ದಿನಗೂಲಿ, ಇವ್ರ ಕೈಲಿ ಅವ್ರಿಗೆ ಮಾಡೋಷ್ಟು ಕೆಲಸ ಕೆಲವೊಂದೆಲ್ಲ ಮಾಡಕ್ ಆಗೋದಿಲ್ಲ. ಕೆಲವೊಂದ್ ಮಾಡ್ಬಹುದು, ಆದ್ರೆ ಎಲ್ಲಾನು ಮಾಡಕ್ ಆಗುತ್ತಾ? ಹಾಗಾಗಿ ನೀನ್ ಹೋಗ್ಬಿಡು, ನಾನು ಅವ್ನ್ ತಗೊಳ್ತೀನಿ ಅಂದ್ರೆ ಆಗುತ್ತಾ? ಆವತ್ತಿನ 20-25 ವರ್ಷದಿಂದ ಆತ ಮಾಡಿರೋ ಕೆಲ್ಸಕ್ಕೆ ಬೆಲೆ ಇಲ್ವಾ? ಅದಕ್ಕೆ ಆ ತರದ ಅನ್ಯಾಯ ಇದ್ದಾಗ ಪರವಾಗಿಲ್ಲ. ಆದ್ರೆ ಈಗ ಈ ಹುಡುಗ ಹೊಸದಾಗಿ ಬಂದಿದ್ದಾನೆ, ಇವ್ರಿಗಿಂತ ಕೆಲಸ ಇವ್ರಷ್ಟೇನಾದ್ರೂ ಕೆಲಸ ಮಾಡ್ಬೇಕು. ಇವರೇ ಹೇಳಿದ್ರೆ, ಇನ್ನು ಒಳಗೆ ಹೊಸದಾಗಿ ಬಂದಿದ್ದಾನೆ ಹುಡುಗ, ಅದ್ಯಾಕಪ್ಪ ಹಿಂಗ್ ಮಾಡ್ತಾ ಇದ್ದಿ, ಚೆನ್ನಾಗ್ ಮಾಡು ಅಂದ್ರೆ ಅವ್ನ್ ಕೋಪ ಮಾಡ್ಕೊಂಡ್ರೆ, ಎಲ್ಲ ಗಲಾಟೆ ಮಾಡ್ಕೊಂಡ್ರೆ ಯಾರ ಪರವಾಗಿ ಹೋಗ್ಬೇಕು ನಾವು? ಹುಡುಗನ್ ಪರವಾಗಿ ಹೋಗಕ್ಕಾಗುತ್ತಾ? ಆಗಲ್ಲ. ಅಂತ ವಿಚಾರಗಳು ತಗೊಂಡ್ ಬಂದು ನೀವು ನಿಮ್ಮ ಸಂಘದಲ್ಲೋ ಇನ್ನೊಂದ್ರಲ್ಲೋ ಕೇಳಕ್ ಹೋಗ್ಬೇಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಿಮ್ಗೆ ಏನ್ ಕೊಟ್ಟಿದ್ಯೋ ನೀವ್ ಕೆಲಸ ಮಾಡಿದ್ದಕ್ಕೆ ಇವಾಗ ಏನ್ ಸಂಬಳ ಬರ್ತಾ ಇದೆಯೋ ಅದಕ್ ಮೋಸ ಮಾಡಬಾರ್ದು. ನಿಮ್ ಕಡಿಮೆ ಇದೆ,
ಆದ್ರೆ ಇವಾಗ ತಗೊಳ್ತಿರೋ ಸಂಬಳಕ್ಕೂ ಮೋಸ ಮಾಡೋ ತರಕ್ ಮಾಡಬಾರ್ದು. ನೀವು 50,000 ರೂಪಾಯಿ ಸಂಬಳ ಬೇಕು ಅಂದ್ರೆ ಈಗ 25,000 ಕೊಡ್ತಾ ಇದ್ರೆ 50,000 ಸಂಬಳಕ್ಕಷ್ಟೇ ನೀವು ಕೆಲಸ ಮಾಡ್ಬೇಕು, 25,000ಕ್ಕಲ್ಲ. ಆ ಕೆಲಸ ಏನ್ ಬೇಡುತ್ತೋ ಅದನ್ನ ಮಾಡ್ಬೇಕು. ಪ್ರಾಮಾಣಿಕವಾಗಿ ಮಾಡ್ರಿ. ಯಾರೋ ಮೇಲ್ನವ್ರೋ ಇನ್ನೊಬ್ರು ನಿಮ್ಮಲ್ಲಿ ಇದ್ ಮಾಡೋದಿಕ್ಕೋ, ವರ್ಕ್ ಮಾಡೋದಿಕ್ಕೋ, ಇನ್ನೊಂದ್ ಮಾಡೋದಿಕ್ಕೋ, ಅವ್ನ್ ತೆಗಿತೀನಿ ಅವ್ನ್ ಕೆಲಸ ಮಾಡಲ್ಲ ಅನ್ನೋ ತರಕ್ ಮಾಡ್ಕೊಳ್ಬೇಡಿ. ಪ್ರಾಮಾಣಿಕವಾಗಿರ್ರಿ. ಆಮೇಲೆ ಒಂದಷ್ಟು ನಿಮ್ಮಲ್ಲೇನೆ ಈಗ ಆಲ್ರೆಡಿ ಒಂದ್ ಸಂಘ ಅಂತ ಮಾಡ್ಕೊಂಡಿದ್ದೀರಾ. ಆ ಸಂಘದವ್ರು ಏನಾದ್ರು ಅವರೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದಾಗ ಆ ತೀರ್ಮಾನ ಸರಿಯಾಗಿದೆ ಅಂತ ಎಲ್ರಿಗೂ ಅನ್ನಿಸಿದಾಗ ಬಹುತೇಕವಾಗಿ, ಯಾಕಂದ್ರೆ ಅವರೆಲ್ಲ ಒಂದ್ 5-6-8 ಜನ ಇರ್ತಾರೆ, ಅವರೆಲ್ಲ ತೀರ್ಮಾನ ಮಾಡಿದಾಗ ಆ ತೀರ್ಮಾನಕ್ಕೆ ಎಲ್ರು ಭದ್ರಾಗಿ ನೋಡ್ಕೊಳ್ಳಿ. ಅದರಿಂದ ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ನಿಮ್ಮನ್ನ ಹೊಡೆದಿದ್ದಾರೆ ಸರ್. ಒಡೆದು ಅವ್ರು ಬೇಕಾದ ಹಾಗೆ ನಡ್ಸೋದು ಸುಲಭ. ಶೋಷಣೆ ಮಾಡೋದು ಅಂದ್ರೆ ನಿಮ್ಗೆ ಒಬ್ರಿಗೊಬ್ರಿಗೆ ತಂದಿಟ್ಟು ನಿಮ್ಗೆ ಇವು ಕಡಿಮೆ ದುಡ್ಡಿಗೆ ಕೂಲಿ ಮಾಡಿಸ್ಕೊಳ್ಳೋದು ಸುಲಭ ಅವ್ರಿಗೆ. ಅದಕ್ಕೆ ಆಸ್ಪದ ಕೊಡ್ಬೇಡಿ. ಆಮೇಲೆ ಕೋರ್ಟ್ಗಳಿದೆ, ನಮ್ ದೇಶದಲ್ಲಿ ಒಳ್ಳೆ ಕೋರ್ಟ್ಗಳೇ ಇದೆ. ಆ ಕೋರ್ಟ್ಗಳಲ್ಲಿ ಸರಿಯಾದ ಒಳ್ಳೆ ಲಾಯರ್ ಸಿಗ್ಬೇಕು. ನಿಮ್ಗೇನೋ ಪುಣ್ಯಾತ್ಮ ಯಾರೊಬ್ರು ಒಳ್ಳೆ ಲಾಯರ್ ಸಿಕ್ಕಿರೋರು ತೀರೋದ್ರು ಅಂತ ಹೇಳ್ತಿರಲ್ಲ, ಈಗ ಇನ್ನೊಬ್ರು ನಡೆಸ್ತಾ ಇದಾರೆ, ಅದೆಲ್ಲ ಆಲ್ಮೋಸ್ಟ್ ಆರ್ಗ್ಯುಮೆಂಟ್ ಎಲ್ಲ ಆಗೋಗಿದೆ.